ಯೂಟ್ಯೂಬ್ ಅಲ್ಲಿ ಎಷ್ಟು ರೆಮ್ಯುನರೇಷನ್ ಬರುತ್ತೆ ನಿಮ್ಗೆ ಒಂದ್ ತಿಂಗಳಿಗೆ ನೀವು ಕಂಟೆಂಟ್ ಮಾಡೋಂಥ ವಿಡಿಯೋಸ್ಗೆಲ್ಲ? ಅದು ಡಿಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್ ಮಾಡಕತ್ತಾರೆ. ಅಂದ್ರೆ ಎಷ್ಟು ವ್ಯೂಸ್ ಓಡಿರ್ತಾವ. ಇವತ್ತಿನ ಒಂದು ವಿಡಿಯೋಗೆ ಇಷ್ಟು ರೊಕ್ಕ ಅಂತ ಇರಂಗಿಲ್ಲ. ಹಳೆ ಎಲ್ಲ ವಿಡಿಯೋಗಳೆಲ್ಲ ಸೇರಿಸಿ 1 ವರ್ಷದ 2 ವರ್ಷದೆಲ್ಲ ಸೇರಿಸಿ ಅಂತ ಒಂದು ಲೆಕ್ಕ ಇರ್ತೈತಿ. ವ್ಯೂಸ್ ಮೇಲೆ ಇರಂಗಿಲ್ಲ, ಮ್ಯಾಲ್ ಪ್ಲೇ ಆಗೋ ಆ್ಯಡ್ ಮೇಲೆ ಬರ್ತಾವ ಅಂತ ನಮಗೆ ಸುದ್ದಿ. ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ ರೀ, ನಾನು ಹುಡುಗ ಮೇಂಟೈನ್ ಮಾಡ್ತಾನೆ. ಸೊ ಒಂದಿಷ್ಟು ಖರ್ಚು ಬರ್ತಕ್ಕೆ, ಒಂದಿಟ್ಟು ಏನೋ ಹೊಸ ಪ್ರಯತ್ನ ಮಾಡೋ ಬರ್ತಕ್ಕೆ ಬರ್ತಾವ್ರಿ. ಹೆಂಗಾಕತ್ರಿ ಎಲ್ಲರೂ ಕೇಳೋದೇನ ಯೂಟ್ಯೂಬಿಂದ ಎಷ್ಟು ಬರ್ತೈತಿ ಅಷ್ಟು ಬರ್ತೈತಿ ಅನ್ನುವಂಥ ಒಂದು ಮಾತು ಬರ್ತೈತಿ. ಬಟ್ ನಾವು ಪ್ರಯತ್ನ ಮಾಡೋ ಟೈಮ್ ಇರ್ತೈತಲ್ಲ, ಒಂದೊಂದು ಟೈಮ್ಗೆ ನಾವು ಹಿಂಗೆ ರೊಕ್ಕ ಆರಿಸ್ತಿರ್ತೀವಿ, ಯಾರು ಯೋಚನೆ ಮಾಡಿರಂಗಿಲ್ಲ. ಈಗ ಒಂದು ಅನ್ಕೋರ್ ಒಂದು ಎಕ್ಸಾಂಪಲ್, ಒಂದು ಯಾವುದೋ ಕಂಟೆಂಟ್ ಮಾಡತ್ತೀನಿ. ಆ ಕಂಟೆಂಟ್ಗೆ ಅನ್ನಪೂರ್ಣ ಅಂತ ಒಂದು ಮಾಡೀವಿ. ಬರ್ತಡೇದು ಒಂದು ಬರ್ತೈತಿ, ಬರೀ ಒಂದು ಸೀನ್ 3-4 ನಿಮಿಷದ ಸೀನ್, ಅದು ಒಂದು 70-80 ಸಾವಿರ ಖರ್ಚು ಮಾಡೀವಿ ನಾವು. ಸೊ ಅಂಥವು ಭಾಳ ಮಾಡಿರ್ತೀವಿ. ಅಂದ್ರೆ ಈಗ ಏನಕ್ಕೈತಿ, ರೆಗ್ಯುಲರ್ ಕಂಟೆಂಟ್ಗಳು ಮಾಡ್ಕೊಂತ ನಮ್ಮ ತಲೆಗೆ ಏನೈತಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಮಾಡ್ಬೇಕು ಅನ್ನೋದಂಥದ್ದು ಇರ್ತೈತಿ. ಅವು ಮಾಡ್ತಿರ್ತೀವಿ ರೀ. ಸೊ ಒಂದು ಕಡೆ ಹೆಚ್ಚು ಬಂದೈತಾರ, ಒಂದು ಕಡೆ ಎಲ್ಲರೂ ಹೋಗಿ ಇರ್ತೈತಿ. ನಮ್ಮ ತಲೆಗೇನ ಎಟ್ಟು ಬರ್ತೈತಿ, ಎಟ್ಟು ಗೋಳೆ ಮಾಡಿ ಇಟ್ಕೋಬೇಕು ಅನ್ನೋಗಿತ್ತನು ತಲೆಯಾಗಿರೋದು ಒಂದು ಹೊಸ ಕಂಟೆಂಟ್ ಮಾಡಬೇಕು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು, ಇನ್ನೂ ಒಂದು ಏನಾರ ಹೊಸತನ ಮಾಡ್ಬೇಕು ಅನ್ನೋದು. ಸೊ ಆ ಪ್ರಯತ್ನದ ಹೊಂಟಿವ್ರಿ. ಚಲೋ ಬರತೈತ್ರಿ, ಚಲೋ ಐತ್ರಿ, ಎಲ್ಲರ ಆಶೀರ್ವಾದದಿಂದ ನಡೆದೈತ್ರಿ ಗಾಡಿ.